ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಫ್ಟಿಲಿ ಇವತ್ತು 123 ಪಾಯಿಂಟ್ಸ್ಗಳ ಒಂದು ಗ್ಯಾಪ್ ಅಪ್ ಆಯಿತು. 25,000 ಗಡಿನ ದಾಟಿ ಅಲ್ಲಿಂದ ಮತ್ತೆ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಎಲ್ಲಿ ಓಪನ್ ಆಗಿತ್ತು ನಿಯರ್ ಬೈ ಅದೇ ಲೆವೆಲ್ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿಯ ಸೆಕ್ಟರ್ಸ್ ಅಲ್ಲಿ ನಿಫ್ಟಿ ಐಟಿ 2.6%, ಡಿಫೆನ್ಸ್ 2.5%, PSU ಬ್ಯಾಂಕ್ 2.1%, PSU ಬ್ಯಾಂಕ್ 2.1% ಗಳ ಒಂದು ಅಪ್ ಮೂವ್ ಆಗಿದೆ. ನಿಫ್ಟಿ ಆಟೋ ಸೆಕ್ಟರ್ 1.3% ಒಂದು ನೆಗೆಟಿವ್ ಅಲ್ಲಿತ್ತು. ಕಾರಣ GST ನ್ಯೂಸ್ ಬಂದಾಗಿಂದ ಈ ಒಂದು ಸೆಕ್ಟರ್ನ ಒಂದು ಮೂವ್ಮೆಂಟ್ ಪಾಸಿಟಿವ್ ಆಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಮಗೆ ಈ ಒಂದು ಸೆಕ್ಟರ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ಸ್ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಫ್ಟಿಯ ಟಾಪ್ ಗೇನರ್ ಅಲ್ಲಿ BEL, ವಿಪ್ರೋ, HCL ಟೆಕ್, HDFC ಲೈಫ್, ಬಜಾಜ್ ಫಿನಾನ್ಸ್ ಇದೆ. 4.5% ಇಂದ 2% ಗಳ ಒಂದು ಅಪ್ ಮೂವ್ ಇದೆ. ಟಾಪ್ ಲೂಸರ್ಸ್ ಅಲ್ಲಿ M&M, ಬಜಾಜ್ ಆಟೋ, ಮಾರುತಿ, ಹೀರೋ ಮೋಟರ್ ಕಾಪ್, ಏಷರ್ ಮೋಟರ್ಸ್ ಇದೆ. ಸೊ ಕಂಟಿನ್ಯೂಸ್ ಆಗಿ ಈ ಒಂದು ಸ್ಟಾಕ್ಸ್ ಗಳ ಒಂದು ರ್ಯಾಲಿ ಇತ್ತು. ಸೊ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿರೋದ್ರಿಂದ ಈ ಒಂದು ಸ್ಟಾಕ್ಸ್ ಗಳು ಟಾಪ್ ಲೂಸರ್ಸ್ ಅಲ್ಲಿ ನಮಗೆ ನೋಡೋದು ಸಿಗ್ತದೆ. ಸೊ ಬನ್ನಿ ನಾವು ನಿಫ್ಟಿ ಚಾರ್ಟ್ ನೋಡೋಣ. ನೀವು ನೋಡ್ತಾ ಇದ್ದೀರಾ 50 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ 120 ಪಾಯಿಂಟ್ಸ್ ಗಳ ಒಂದು ಗ್ಯಾಪ್ ಅಪ್ ನಮಗೆ ನಿಫ್ಟಿಲಿ ನೋಡೋದು ಸಿಕ್ಕಿದ್ದು. ಸೊ ಈ ಒಂದು ಗ್ಯಾಪ್ ಅಪ್ ಆದ್ಮೇಲೆ ನಿಫ್ಟಿ 25,000 ಲೆವೆಲ್ ನ ಒಂದು ಬ್ರೀಚ್ ಮಾಡ್ತು. ನಿನ್ನೆ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ 25,000 ಲೆವೆಲ್ಸ್ ನಮಗೆ ನೋಡೋದು ಸಿಗ್ಬೋದು ಅಂತಂದೇಳಿ. ಬಟ್ ಏನು ಗ್ಯಾಪ್ ಅಪ್ ಆದ್ಮೇಲೆ ನಿಫ್ಟಿ ಒಂದು 2 ಅವರ್ಸ್ ಇದೇ ಒಂದು ಲೆವೆಲ್ ಅಲ್ಲೇ ಇದ್ದಿದ್ದು. ಬಟ್ ಆ ಒಂದು ಲೆವೆಲ್ ಕೆಳಗಡೆ ಮತ್ತೆ ಬರೋದು ಸ್ಟಾರ್ಟ್ ಆದಾಗ ನಿಫ್ಟಿ ಈಗ ಕ್ಲೋಸ್ ಆಗಿರೋದು 24,970 ರೇಂಜಲ್ಲಿ. ಸೊ 25,000 ಮೇಲ್ಗಡೆ ಕ್ಲೋಸ್ ಆಗಿದ್ರೆ ಒಂದು ತುಂಬ ಪಾಸಿಟಿವ್ ಸೆಂಟಿಮೆಂಟ್ ಇರೋದು. ಬಟ್ ಕೆಳಗಡೆ ಕ್ಲೋಸ್ ಆಗಿದೆ. ಸೊ ಮೇಲ್ಗಡೆ ನಾವು ರೆಸಿಸ್ಟೆನ್ಸ್ನ ನೋಡೋದಾದ್ರೆ 25,080 ಒಂದು ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ. ಹಾಗೆಯೇ 25,120 ನಮಗೊಂದು ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ ನಾಳೆ ದಿನ. 25,000 ಲೆವೆಲ್ ನಾಳೆ ಕ್ರಾಸ್ ಆಯಿತು ಅಂದ್ರೆ ನಮಗೆ 25,080, 25,120 ನಮಗೆ ನೋಡೋದಕ್ಕೆ ಸಿಗ್ಬೋದು. ಹಾಗೆ ನಾವು ಸಪೋರ್ಟ್ ನೋಡೋದಾದ್ರೆ ಈ ಒಂದು ಝೋನ್ ಏನಿದೆ ಅಂದರೆ ಪ್ರೀವಿಯಸ್ ಈ ಒಂದು ಹೈ ಏನಿತ್ತು, ಈ ಒಂದು ಹೈನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗಿರೋದ್ರಿಂದ ಸೊ ಹೈ ಮೇಲೇ ಕ್ಲೋಸ್ ಆಗಿದೆ ಅಂದರೆ ಪ್ರೀವಿಯಸ್ ಡೇ ಹೈನ ಮೇಲೇ ಕ್ಲೋಸ್ ಆಗಿರೋದ್ರಿಂದ ಸೊ ಇದೊಂದು ನಮಗೆ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ 24,880 ನಮಗೊಂದು ಸಪೋರ್ಟ್ ಝೋನ್ ಆಗುತ್ತೆ. ಸೊ ಈ ಒಂದು ಲೆವೆಲಿಗೆ ನಾಳೆ ಬಂದರೆ ನಿಫ್ಟಿ ಇಲ್ಲಿಂದ ನಮಗೊಂದು ಬೌನ್ಸ್ ನೋಡೋದಕ್ಕೆ ಸಿಗ್ಬೋದು. ಸೊ ಈ ಒಂದು ಲೆವೆಲು ನಮಗೆ ಬ್ರೀಚ್ ಆಯಿತು ಅಂದರೆ 24,800 ಒಂದು ರೌಂಡ್ ಲೆವೆಲ್ನ ನಾವು ನೋಡ್ಬೋದು. ಬಟ್ ಕಷ್ಟ ಇದೆ. ಸೊ ಈ ಒಂದು 24,900 ಮತ್ತು 24,880 ಇದೇ ಒಂದು ಲೆವೆಲಲ್ಲಿ ನಮಗೊಂದು ಬೌನ್ಸ್ ಸಿಗ್ಬೋದು ಇನ್ ಕೇಸ್ ಏನಾದರೂ ಬಂತು ಅಂತಂದರೆ. ಸೊ ನೋಡೋಣ, ಒಂದು ಪಾಸಿಟಿವ್ ನೋಟ್ ಅಂತಲೇ ಹೇಳ್ಬೋದು. 25,000 ಲೆವೆಲ್ ಮೇಲೆ ಕ್ಲೋಸ್ ಆಗಿದ್ರೆ ಅದು ತುಂಬ ಒಂದು ಪಾಸಿಟಿವ್ ನ್ಯೂಸ್ ಆಗ್ತಾ ಇತ್ತು. ಬಟ್ ಸ್ವಲ್ಪ ಕೆಳಗಡೆ ಕ್ಲೋಸ್ ಆಗಿದೆ. ಸೊ ನೋಡೋಣ ನಾಳೆ ಯಾವ ಥರದ ಒಂದು ಮೂಮೆಂಟ್ ನಮಗೆ ನಿಫ್ಟಿಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ನಿನ್ನೆ ದಿನ ಕೂಡ ನಮಗೊಂದು ನಿಫ್ಟಿಲಿ ಡೋಜಿ ಸಿಕ್ಕಿತ್ತು. ಸೊ ಇವತ್ತು ಕೂಡ ನಿಫ್ಟಿಲಿ ಒಂದು ಡೋಜಿ ಆಗಿದೆ. ಡೋಜಿ ಅಂತಂದರೆ ಮಾರ್ಕೆಟಲ್ಲಿ ಒಂದು ಕ್ಲಾರಿಟಿ ಇಲ್ಲ ಅಂತ. ಸೊ ಡೈರೆಕ್ಷನ್ ಇಲ್ಲ, ಮೇಲ್ಗಡೆ ಹೋಗ್ಬೇಕಾ ಕೆಳಗಡೆ ಹೋಗ್ಬೇಕಾ ಅಂತ. ಸೊ ಒಂದು ಸೈಡ್ ವೇಸ್ ಆಗಿ ಅದೇ ರೇಂಜಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ ಒಂದು ಗ್ಯಾಪ್ ಅಪ್ ಆಯಿತು, ಸಸ್ಟೇನ್ ಆಯಿತು. ಸೊ ಮೇಲ್ಗಡೆ ಕ್ಲೋಸ್ ಮಾಡಿದೆ, ಅದೊಂದು ಪಾಸಿಟಿವ್ ಅಂತಲೇ ಹೇಳ್ಬೋದು. 25,000 ಮೇಲೆ ಕ್ಲೋಸ್ ಆಗಿದ್ರೆ ಇಟ್ಸ್ ಅ ವೆರಿ ಗುಡ್. ಅಲ್ಲಿಂದ ನಮಗೊಂದು ಅಪ್ ನೋಡೋದಕ್ಕೆ ಸಿಗ್ತಾ ಇತ್ತು. ಸೊ ನೋಡೋಣ ನಾಳೆ ಯಾವ ಥರದ ಒಂದು ಮೂಮೆಂಟ್ ನಮಗೆ ನಿಫ್ಟಿಲಿ ನೋಡೋದು ಸಿಗುತ್ತೆ ಅಂತಂದೇಳಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ನಮ್ಮ ಒಂದು ಆಫ್ಲೈನ್ ಬ್ಯಾಚ್ ವೀಕ್ಲಿ ರನ್ ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಮತ್ತು ಎಂಕ್ವೈರೀಸ್ಗಳಿತ್ತು ಅಂತಂದರೆ ನೀವು ನೇರವಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.